ತುಂಬ ಖುಷಿ ಆಯಿತು ನೋಡಿ. ಭಾಷಣ ಒಂದ್ಸಲ ಮೀಟ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಬಟ್ ಆದರೆ ಬರ್ಡೇ ಕ್ಯಾನ್ಸಲ್ ಆಗಿ ತುಂಬ ಬೇಜಾರಾಯಿತು. ಬಾಸ್ ಹೇಳಿದ್ದಾರೆ ಒಂದಿನ ಮೀಟ್ ಆಗ್ತೀವಿ ಅಂತ, ಆ ದಿನ ಹೋಗ್ತೀವಿ, ಖಂಡಿತ ಬಾಸ್ನ ಮೀಟ್ ಆಗ್ತೀವಿ. ಅದೇ ಥರ ಒಂದು ಹೇಳ್ಬೇಕು ಅಂದರೆ ಅತ್ತಿಗೆ ಅಂತಲೇ ಹೇಳ್ಬೋದು ನಮ್ಮ ಅತ್ತಿಗೆ ಬಗ್ಗೆ. ಬಟ್ ದೇವರಂಥ ಮನುಷ್ಯರು ಅವರು. ಆವತ್ತು ಯಾವುದೋ ಪ್ರೇಮ್ ಅವರ ಬಾಂಬೆದನ್ನು ಮದುವೆಗೆ ಹೋಗಿ ಅದಕ್ಕೆ ತುಂಬ ಖುಷಿ ಪಟ್ಟಿದ್ದಾರೆ. ಯಾರಿಗೂ ಅಷ್ಟು ಕ್ರೌಡ್ ಆಗಿಲ್ಲ. ನಮ್ಮ ಬಾಸ್ ಬಿಟ್ಟರೆ ಯಾರೂ ಕ್ರೌಡ್ ಆಗಿಲ್ಲ, ಬಂದು ಹೋಗಿದ್ದಾರೆ. ಬಟ್ ನಮ್ಮ ಬಾಸ್ ಕದರು ಅಲ್ಲಿ ಗೊತ್ತಾಯಿತು. ನಮ್ಮ ಬಾಸು JD ಬಾಸ್ ಅಷ್ಟೇ. ಮೂವಿ ಮಾತ್ರ ಭಾರಿ ಆಗಿದೆ, ಅದೆಲ್ಲರೂ ಗೊತ್ತಿರೋ ವಿಷಯ. ರಿಲೀಸ್ ಆಗಿರೋ ಮೂವಿ ಅಲ್ವಾ, ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದ್ಬಿಟ್ಟು ನೋಡಿ, ಇನ್ನೂ ಸಪೋರ್ಟ್ ಮಾಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಡಿ ಬಾಸ್ಗೆ ಏನು, ಯಾರು ಎಷ್ಟೇ ಜನ ಹೇಟರ್ಸ್ ಇರ್ಬೋದು, ಹೇಟರ್ಸ್ ಇದ್ದರೆ ಅವ್ರು ಬೆನ್ನಿಂದ ಮಾತಾಡ್ಬೋದು, ಬಿಟ್ಟರೆ ಎದುರುಗಡೆ ಮಾತಾಡೋ ಧೈರ್ಯ ಯಾರಿಗೂ ಇಲ್ಲ ಅನ್ನೋಕ್ಕೆ ಇದೆ. ಮೊದಲನಾಗಿ ಹೇಳ್ಬೇಕು ಅಂದರೆ ಈ ಮೂವಿ ಬಂದಾಗ ನಾವಿನ್ನೂ ಚಿಕ್ಕ ಹುಡುಗ, ಥಿಯೇಟ್ರಿಗೆ ಬಂದು ನೋಡೋಕ್ಕೆ ನಮ್ಗೆ ಆಗಿರಲಿಲ್ಲ. ಬಟ್ ನಮಗೋಸ್ಕರನೇ ಈಗ ಮತ್ತೆ ರಿಲೀಸ್ ಮಾಡಿದ್ದಾರೆ ಫಿಲಮು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅವ್ರಿಗೋಸ್ಕರ ಒಂದು ಸಾಂಗ್ ಆಡ್ತೀನಿ ಸರ್. ಯಾವುದೇ ಕೇಡು ತಾಕದು ನಿನಗೆ, ಕಾಯುವುದು ಅಭಿಮಾನ, ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬನೇ ನಮ್ಮ ಯಜಮಾನ. ಪ್ರೀತಿಗೆ ಅತಿಥಿ, ಸ್ನೇಹಕ್ಕೆ ಸಾರಥಿ, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಹಾಗುಣ. ನೋಡು ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ, ನಿಂತ ನೋಡೋ ಯಜಮಾನ, ನಿಂತ ನೋಡೋ ಯಜಮಾನ. ಬಾಸ್ಗೆ ನಾನು ತುಂಬ ಚಿಕ್ಕ ಹುಡುಗನಿಂದಲೂ ದೊಡ್ಡ ಫ್ಯಾನ್ ಸರ್. ಅವ್ರು ಯಾವುದೇ ಫಿಲಮ್ ರಿಲೀಸ್ ಆಗಲಿ ಇಲ್ಲ ಹೊಸ್ದಾಗೆ ರಿಲೀಸ್ ಆಗಲಿ ಥಿಯೇಟ್ರಿಗೆ ಫಸ್ಟ್ ಶೋ ಬಂದೇ ನೋಡೋದು. ಆದರೂ ಬಾಸ್ಗೆ ಒಂದು ಸೆಕೆಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ತಡೇ ಬಾಸ್. ನೀವು 100 ವರ್ಷ ತಾಯಿ ಚಾಮುಂಡೇಶ್ವರಿ ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸರ್. ಇಂಥ ಸರ್ JD ಸರ್ ಸಿಕ್ಕಾಪಟ್ಟೆ ಖುಷಿ ಇದೆ. ಯಾಕಪ್ಪ ಅಂದರೆ ನಮ್ಮ ಬಾಸ್ದು ಬರೇ ಮಾಸ್ ಫಿಲಮ್ಗಳು ನೋಡಿರೋದು ಜಾಸ್ತಿ. ಈ ಥರ ಆ್ಯಕ್ಟಿಂಗ್ ಮಾಡಬೇಕಂದ್ರೆ ನಿಮಗೆ ಗೊತ್ತಾ, ಕಣ್ಣು ಎಲ್ಲ ಇದೆ. ಆ್ಯಕ್ಚುಲಿ ನಾನು ನೋಡೋಕೆ TV ಯಲ್ಲೂ ಕೂಡ ನೋಡಿಲ್ಲ ನನ್ನ ಪ್ರೀತಿ ರಾಮು. ರಿಲೀಸ್ ಆಗುತ್ತೆ ಅಂದಮೇಲೆ ಇಲ್ಲೇ ಬಂದು ನೋಡಬೇಕು ಅಂದ್ಬಿಟ್ಟು ಫಸ್ಟ್ ಶೋಗೆ ಬಂದಿರೋದು ನಾನು ನೋಡಬೇಕು. ನಾನು ನೋಡ್ರೆ ಇವರು ಎಷ್ಟು 1:30ಗೆ ಹಾಕಿದ್ದಾರೆ, ಬೆಳಗ್ಗೆನೇ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಸರ್ ನಾನು ಅನ್ಕೊಬೋದು ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ ಏನಾದ್ರು ಕೊಟ್ಟಿರ್ಬೋದು, ಏನೋ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಹೌದು ಸರ್, ಬೇಸರ ಅನ್ನೋದಕ್ಕಿಂತ ಅವ್ರು ಬೇಗ ಗುಣಮುಖರಾದರೆ ನಮ್ಗೆ ಖುಷಿ. ಯಾಕಂದರೆ ನೆಕ್ಸ್ಟ್ ಸತಿ ಇನ್ನೂ ಜೋರಾಗಿ ಮಾಡ್ತೀವಿ. ನಮ್ಮ ಬಾಸ್ ಬರ್ತಡೇ ಮಾಡ್ಕೊಂತಿಲ್ಲ ಅಂತ ಏನು ಬೇಜಾರಿಲ್ಲ. ನಾನೇ ಫಸ್ಟ್ ಟೈಮು ಯಾರೋ ಕಾಯಿನಲ್ಲಿ ಆಟೆ ಮಾಡಿಲ್ಲ. 16ನೇ ತಾರೀಕು ಕಾಯಿನ್ ಆಟ ಬರ್ತಿದೆ ಫಸ್ಟ್ ಟೈಮು. ನಮ್ಮ ಬಾಸ್ದೇ ಬರ್ತಿದೆ, ಸುಮಾರು ಒಂದು 40 ಅಡಿ ಮೇಲೆ ಬರ್ತಿದೆ ಕಾಯಿನ್ಸು, ಬರೀ ದುಡ್ಡಲ್ಲಿ. ಹೌದು ಸರ್, ಪಕ್ಕ ಎಲ್ಲ ನೋಡಿದ್ದೀನಿ, ಎಲ್ಲ ಸಿಕ್ಕಾಪಟ್ಟೆ ಖುಷಿ ಸರ್. ಯಾಕಂದರೆ ಆ ರಿಲೀಸ್ ಆಗಿರೋ ಮೂವಿಗಳೆಲ್ಲ ನಾವು ಥಿಯೇಟ್ರಲ್ಲಿ ನೋಡಿರಲಿಲ್ಲ. ಯಾಕಂದ್ರೆ ನಾವು ಇನ್ನೂ ಚಿಕ್ಕ ಹುಡುಗರು, ಇವಾಗ ತಿರ್ಗಾ ವಾಪಸ್ ನೋಡ್ಬೋದಲ್ಲ, ಅದೇ ಖುಷಿ ನಮಗೆ. ಸರ್ ಎಕ್ಸ್ಪೆಕ್ಟೇಷನ್ ಏನಿಲ್ಲ, ನಮ್ಮ ಬಾಸ್ ಖುಷಿ, ಬಾಸ್ ನೋಡೋದೇ ಖುಷಿ, ಮತ್ತು ಆ ಆ್ಯಕ್ಟಿಂಗ್ ನೋಡೋದೇ ಖುಷಿ.